So previously we have discussed the structure of anther. ನಾವೇನು ಡಿಸ್ಕಸ್ ಮಾಡಿದೇವ್ರಿ? ಆಂಥರ್ದ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದೆವು. 4 ಲೇಯರ್ಸ್ ಇರ್ತಾವ. ಔಟರ್ ಮೋಸ್ಟ್ ಲೇಯರ್ ಇಸ್ ಎಪಿಡರ್ಮಿಸ್, ಆದ್ಮೇಲೆ ಎಂಡೋಥೇಶಿಯಂ, ಆಮೇಲೆ 2 to 3 ಲೇಯರ್ಸ್ ಮಿಡಲ್ ಲೇಯರ್ಸ್ ಇರ್ತಾವ. ಆಮೇಲೆ ಇರ್ತದ ಟಪೆಟಮ್. ಫಸ್ಟ್ 3 ಲೇಯರ್ಸ್ ಎಪಿಡರ್ಮಿಸ್, ಎಂಡೋಥೇಶಿಯಂ, ಮಿಡಲ್ ಲೇಯರ್ಸ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಷನ್ ಅಂಡ್ ಡೈಜೆಷನ್ಸ್ ಅಂತ ಓದಿದೆವು. ಅಂಡ್ ನೆಕ್ಸ್ಟ್ ದ ಇನ್ನರ್ ಮೋಸ್ಟ್ ಲೇಯರ್ ದಟ್ ಈಸ್ ಟಪೆಟಮ್ ದಟ್ ಹೆಲ್ಪ್ಸ್ ಇನ್ ದ ನರಿಶ್ಮೆಂಟ್ ಆಫ್ ಪೋಲಿನ್ ಗ್ರೇನ್ಸ್. ನಾ ಪದೇ ಪದೇ ಪೋಲಿನ್ ಗ್ರೇನ್ಸ್ ಅಂತ ಹೇಳ್ತೀನಿ, ಬಟ್ ನಾ ಪೋಲಿನ್ ಗ್ರೇನ್ಸ್ ಎಲ್ಲಿ ಡೆವಲಪ್ ಆಗ್ತಾವ, ಎಲ್ಲಿ ಇರ್ತಾವ, ಯಾವ ಸೆಲ್ಲಿಂದ ಡೆವಲಪ್ ಆಗ್ತಾವ ಅಂತ ಇನ್ನವ್ರಿಗೆ ಹೇಳ್ಯಾರ, ರೈಟ್? ಸೊ ದ ನೆಕ್ಸ್ಟ್ ಪ್ರಾಸೆಸ್ ಈಸ್ ಮೈಕ್ರೋಸ್ಪೋರೋಜೆನೆಸಿಸ್. ಸೊ ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೆ ಏನಿರ್ಬೋದು? ಇಲ್ಲಿ ನೀವು ಆಂಥರ್ದ ಸ್ಟ್ರಕ್ಚರ್ ನೋಡ್ಬೋದು. ಆಂಥರ್ ಸ್ಟ್ರಕ್ಚರ್ ನೋಡಿದ್ರೆ ಇನ್ನೇನು ಕಾಣ್ಬೋದು ಅಂದ್ರೆ ನಿಮಗೆ ದಿಸ್ ಈಸ್ ಆಂಥರ್, ದಿಸ್ ಈಸ್ TS ಆಫ್ ಆಂಥರ್. ನಾ ಆಂಥರಿಗೆ ಕಟ್ ಮಾಡಿದ್ರೆ ಹೆಂಗೆ ಕಾಣುತ್ತೆ ಇಲ್ಲಿ 4 ಮೈಕ್ರೋಸ್ಪೊರೆಂಜಿಯಂ ಕಾಣ್ತಾರೆ ಕಣ್ಣಿಗೆ. ಈ ಮೈಕ್ರೋಸ್ಪೊರೆಂಜಿಯಂ ಈ ಟೈಪ್ ಲೆಂತ್ ವೈಸ್ ರನ್ ಅಥವಾ ಥ್ರೂ ಔಟ್ ಆಂಥರ್. ಈ ಆಂಥರ್ ಥ್ರೂ ಔಟ್ ರನ್ ಆಗದ ಸ್ಟ್ರಕ್ಚರ್ ಏನವ್ರಿ? ಇದಕ್ಕ ಈ ಹೋಲ್ ಸ್ಟ್ರಕ್ಚರ್ ಹಿಡಿದಿರ್ತಕ್ಕ ಏನಂತಿದಕ್ಕ ಮೈಕ್ರೋಸ್ಪೊರೆಂಜಿಯಂ ಅಂತ ಹೇಳ್ತೀವಿ. ಏನಂತೀವಿ ಇಲ್ಲಿ? Microsporangium. So as you know, every part of a plant is made up of cells, right? So the microsporangium has some special kind of cells which are called as sporogenous cells. Sporogenous cells leads in the formation of a tissue, right? cells ಕಲ್ತು ಟಿಶ್ಯೂ ಫಾರ್ಮೇಶನ್ ಆಗ್ತದ್ರಿ. ಇಲ್ಲಿ ಸ್ಪೋರೋಜಿನಸ್ ಸೆಲ್ಸ್ ಕಲ್ತು ಯಾವ ಟಿಶ್ಯೂ ಫಾರ್ಮೇಶನ್ ಮಾಡ್ಬೋದು? ಸ್ಪೋರೋಜಿನಸ್ ಟಿಶ್ಯೂ ಫಾರ್ಮೇಶನ್ ಮಾಡಬಹುದೇನ್ರಿ? ಮಾಡ್ತದ. ಏನಿಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ ಇಲ್ಲಿ ಇನ್ಸೈಡ್ ಮೈಕ್ರೋಸ್ಪೊರೆಂಜಿಯಂ. ಇಲ್ಲಿ ನಾವು 2 ಸಿನಾರಿಯೋ ನೋಡ್ಬೇಕು. ಸೊ we will see here 2 scenarios, right? One is when anther is young and another one is when anther become mature, right? First we'll discuss about when young anther, right? young anther ಒಳಗೆ ಏನೇನು ನೋಡಬಹುದು? young anther ಒಳಗೆ ಏನು ನೋಡಬಹುದು ಅಂದ್ರೆ ಏನು ಹೇಳಿದೀನಿ ಇಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದೆ ಇಲ್ಲಿ ಮೈಕ್ರೋಸ್ಪೊರೆಂಜಿಯಂ ಒಳಗ. ಸೊ when the anther is young, these sporogenous cells are arranged compactly, right, in microsporangium. ಹೆಂಗಿರ್ತಂದ್ರ ಬಹಳ ಟೈಟ್ಲಿ ಅರೇಂಜ್ ಆಗಿರ್ತಾವ ಮೈಕ್ರೋಸ್ಪೊರೆಂಜಿಯಂ ಒಳಗೆ. ಇವು ಹೆಂಗ ಆಂಥರ್ ಡೆವಲಪ್ ಆಗ್ತದ? however anther develops these cells, which cells? sporogenous cells ರೀ. ನಾ ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳಿದ್ನಂದ್ರ ಯಾವ ಸೆಲ್ಸ್ ಇಂತ ಆಗಿರ್ತೀರಿ ಇಲ್ಲಿ? sporogenous cells ಅಂತ ಆಗಿರ್ತದ. the tissue is formed from sporogenous tissue. The tissue is formed from sporogenous cells, right? however the ಹೆಂಗ ಆಂಥರ್ ಡೆವಲಪ್ ಆಗ್ತ ನೋಡ್ರಿ ಹಂಗ ಏನಂತಂದ್ರ each cell of sporogenous tissue that are sporogenous cells begin to divide. ಇವೇನಂತಂದ್ರ ಡಿವೈಡ್ ಅಲಕ್ ಸ್ಟಾರ್ಟ್ ಆಗ್ತಾವ. ಯಾವ ಟೈಪ್ ಡಿವಿಷನ್ ನೋಡ್ಬೋದು ಇಲ್ಲಿ, ರೈಟ್? ಯಾವ ಟೈಪ್ ಡಿವಿಷನ್ ನೋಡ್ಬೋದು ಇಲ್ಲಿ ನಾವು? ಇಲ್ಲಿ ನಾವು ನೋಡ್ಬೋದು ಮಿಯೋಸಿಸ್ ನೋಡಬಹುದು. ಫಾರ್ ಎಕ್ಸಾಂಪಲ್ ನಾ ಇದ್ರದೊಂದು ಸೆಲ್ ತೋತೀನಿ. ಯಾವ ಸೆಲ್ ಇದು? ಸ್ಪೋರೋಜಿನಸ್ ಸೆಲ್. ದಿಸ್ ಈಸ್ ಸ್ಪೋರೋಜಿನಸ್ ಸೆಲ್. ಇದೇನ್ರಿ ಸ್ಪೋರೋಜಿನಸ್ ಸೆಲ್ ತಗೊಂಡೇವ ಒಂದು ಒಳಗಿಂದ, ರೈಟ್? ಇಟ್ ಹ್ಯಾಸ್ ಅ ನ್ಯೂಕ್ಲಿಯಸ್, ರೈಟ್? of course this is a diploid in nature. ಈ ಸೆಲ್ ಏನದ್ರಿ? ಡಿಪ್ಲಾಯ್ಡ್ ಅದ. 2n number of chromosomes present ಇರ್ತವೆ. ಈ ಸೆಲ್ ಏನಂತಂದ್ರ ಅಂಡರ್ಗೋಸ್ ಮಿಯೋಟಿಕ್ ಡಿವಿಷನ್. ಈ ಸೆಲ್ ಏನಂತಂದ್ರ ಮಿಯೋಟಿಕ್ ಡಿವಿಷನ್ ಒಳಗ ಹೋಗ್ತದ. ದಿಸ್ ವಿಲ್ ಲೀಡ್ಸ್ ಇನ್ ದ ಫಾರ್ಮೇಶನ್ ಆಫ್ 4 cells. 4 ಸೆಲ್ ಫಾರ್ಮೇಶನ್ ಮಾಡಿಸ್ತಾರಿ. ನಾ ಇದು ಡಯಾಗ್ರಾಮ್ ಇಳಿಸಲಾಗೇನಿ. ಮತ್ತ ಇದು ಬೇರೆ ಸ್ಟ್ರಕ್ಚರ್. ಇಲ್ಲಿ ಈ ಒಂದು ಸೆಲ್ ಇಂತ ಏನದಂದ್ರ 4 ಸೆಲ್ ಫಾರ್ಮೇಶನ್ ಆಗದು. ಈ 4 ಸೆಲ್ ಫಾರ್ಮೇಶನ್ ಆಗಿ ಈ ಟೈಪ್
4 ಸೆಲ್ ಒಂದೇ ಕಡೆ ಜೋಡಣೆಯಾಗಿ ಇರ್ತಾವ್ರಿ, ರೈಟ್. ದ 4 cells which are arranged, this 4 cell structure is called as microspore tetrad. ಇದಕ್ಕೆ ಏನಂತೀವಿ ನಾವು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತೀವ್ರಿ. ಇಲ್ಲಿ ನಾವು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಹೇಳಿದೆ. ಟೆಟ್ರಾ ಅಂದ್ರೆ ಎಷ್ಟು? 4. as you can see 4 structures are present. These structures are called as microspore. ಈ ಸ್ಟ್ರಕ್ಚರ್ ನೋಡ್ರಿ ಇವಕ್ಕೆ ಏನಂತೀವಿ ನಾವು ಮೈಕ್ರೋಸ್ಪೋರ್ ಅಂತೀವಿ. ಇಲ್ಲಿ ಮಿಯೋಸಿಸ್ ಆಗ್ಯದಂತ ಅಂದ್ರೆ ಏನರ್ಥ? 2n ಇದ್ದಿದ್ದು ಏನಂತೀರಿ ಇಲ್ಲಿ n ಆಗಿ ಕನ್ವರ್ಟ್ ಆಗ್ತದ, ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಆಗಿ ಕನ್ವರ್ಟ್ ಆಗ್ತದ. ಸೊ ಈ ಸೆಲ್ ನಿಂತ ಏನ್ ಬಂದು ಮೈಕ್ರೋಸ್ಪೋರ್ ಬಂದು, ಇದು ಈ ಸೆಲ್ಗೆ ಏನ ಬಂದು ಮದರ್ ಅನ್ಬೋದ, ಮದರ್ ಆಫ್ ಮೈಕ್ರೋಸ್ಪೋರ್ಸ್. ಅದಕ್ಕೆ ಏನ್ ಅನ್ಬೋದು ನಾವು ಇದಕ್ಕ ಮೈಕ್ರೋಸ್ಪೋರ್ ಮದರ್ ಸೆಲ್ ಅನ್ಬೋದ. ಮೈಕ್ರೋಸ್ಪೋರ್ ಇಂದು ಮದರ್ ಸೆಲ್ ಯಾವುದು? ಈ ಸ್ಪೋರೋಜಿನಸ್ ಸೆಲ್. ಇದಕ್ಕೆ ಇನ್ನೊಂದು ಹೆಸರು ಏನ್ ಕರಿತೀವಿ ಅಂದ್ರ ಪೋಲೆನ್ ಮದರ್ ಸೆಲ್ ಅಂತನೂ ಕರಿತೀವಿ. ಏನಂತೀವಿ? MMC ಅಂದ್ರೆ ಏನು? ಮೈಕ್ರೋಸ್ಪೋರ್ ಮದರ್ ಸೆಲ್. ಮೈಕ್ರೋಸ್ಪೋರ್ ಮದರ್ ಸೆಲ್ ಆರ್ ಇನ್ನೊಂದು ಏನ್ ಅನ್ಬೋದು ನಾವು PMC ಅನ್ಬೋದು. PMC ಅಂದ್ರೆ ಏನು? ಪೋಲೆನ್ ಮದರ್ ಸೆಲ್. MMC ಅನ್ಬೋದು, PMC ಅನ್ಬೋದು ಈ ಸೆಲ್ಲಿಗೆ. ಸೊ ಇಲ್ಲಿ ನೀವು ಬಹಳಷ್ಟು ಸೆಲ್ಸ್ ನೋಡತ್ತೀರಿ. ಎಲ್ಲಾ ಸೆಲ್ ಕನ್ವರ್ಟ್ ಆಗ್ತವೆ, ಸ್ವಲ್ಪ ಸೆಲ್ ಕನ್ವರ್ಟ್ ಆಗ್ತಾವ ಅಂತ ನಿಮ್ಮದೊಂದು ಡೌಟ್ ಬರ್ಬೋದು. ಇಲ್ಲಿ ಎವ್ರಿ ಸೆಲ್ ಹ್ಯಾಸ್ ದ ಕೆಪಾಸಿಟಿ ಟು ಬಿಕಮ್ ಮೈಕ್ರೋಸ್ಪೋರ್ ಮದರ್ ಸೆಲ್. ಪ್ರತಿ ಒಂದು ಸೆಲ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗಿ ಕನ್ವರ್ಟೇಬಲ್ ಆಗ್ಬಹುದು, ಕನ್ವರ್ಟ್ ಆಗ್ತಾವ. ಪ್ರತಿ ಒಂದು ಸೆಲ್ ನಿಂತ 4 ಮೈಕ್ರೋಸ್ಪೋರ್ಸ್ ಬರ್ತಾವ. ಈ 4 ಮೈಕ್ರೋಸ್ಪೋರ್ಸ್ ಹಿಂಗ್ ಅರೇಂಜ್ಮೆಂಟ್ ಆಗೋದಕ್ಕೆ ಏನಂತೀವಿ ನಾವು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಹೇಳ್ತಿದ್ದೀವಿ. ಇಲ್ಲಿ ಒಂದು ಪ್ರಾಸೆಸ್ ನಡೀತದ. ಏನ್ ಪ್ರಾಸೆಸ್? ದ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ microspore mother cell by the help of meiosis. This process is called microsporogenesis. ಏನೋದೇವ್ ನಾವಿಲ್ಲಿ ಮೈಕ್ರೋಸ್ಪೋರ್ ಫಾರ್ಮೇಶನ್ ಅದು ಎದರಿಂದ? ಮೈಕ್ರೋಸ್ಪೋರ್ ಮದರ್ ಸೆಲ್ ಯಾವ್ದು ಡಿವಿಷನ್ ಇಂತ? ಮಿಯೋಸಿಸ್ ಡಿವಿಷನ್ ಇಂತ ಫಾರ್ಮೇಶನ್ ಆಯ್ತು. ಈ ಹೋಲ್ ಪ್ರಾಸೆಸ್ ನಾವೇನಂತೀವಿ? ಮೈಕ್ರೋಸ್ಪೋರೋಜೆನೆಸಿಸ್ ಅಂತೀವಿ. ದ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ಸ್ ಫ್ರಮ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಬೈ ದ ಹೆಲ್ಪ್ ಆಫ್ meiosis. This is called as microsporogenesis, right? ಇಲ್ಲಿ ಪ್ರತಿಯೊಂದು ಮೈಕ್ರೋಸ್ಪೋರ್ ಏನೈತಿ ಇಲ್ಲಿ ನಾ ಇಲ್ಲಿ ಹೇಳಿದ ಡೆವಲಪ್ ಆಗ್ತಾ ಫಾರ್ಮೇಶನ್ ಆಗ್ತಾ ಅಂತ ಹೇಳಿದೆ. ಇನ್ನೊಂದು ಸ್ಟೇಜ್ ನೋಡಬಹುದು. ಇಲ್ಲಿ ನಾ ಹೇಳಿದೆ ಇಲ್ಲಿ ಯಂಗ್ ಇದ್ದಾಗ ಒಂದು ಸ್ಟೇಜ್, ಡೆವಲಪ್ಮೆಂಟ್ ಆಗೋದು ಒಂದು ಸ್ಟೇಜ್, ಆಮೇಲೆ ಬರ್ತೊಂದು ಮ್ಯಾಚೋರ್ ಸ್ಟೇಜ್ ಅಂತ ಬರ್ತದ. ಅಂದ್ರ ಆಂಥರ್ ಹೆಂಗ್ ಮ್ಯಾಚೋರಿಟಿ ಆಗ್ತದ ಹಂಗೇನತ್ತಂದ್ರ ಇವು ಸೆಲ್ಗಳು ಏನತ್ತಂದ್ರ ಸಪರೇಟ್ ಫ್ರಮ್ ಈಚ್ ಅದರ್. ದೀಸ್ ಮೈಕ್ರೋಸ್ಪೋರ್ಸ್ ಬಿಕಮ್ ಸಪರೇಟ್ ಫ್ರಮ್ ಈಚ್ ಅದರ್ ಡ್ಯೂರಿಂಗ್ ಮ್ಯಾಚುರೇಷನ್ ಆಫ್ ಆಂಥರ್. ಆಂಥರ್ ಹೆಂಗ್ ಮ್ಯಾಚೂರ್ ಆಗ್ತದ ಹಂಗೇನತ್ತಂದ್ರ ಈ ಪ್ರತಿ ಒಂದು ಸೆಲ್ ಏನತ್ತಂದ್ರ ಆಫ್ಟರ್ ಮ್ಯಾಚುರೇಷನ್ ಆಫ್ ಆಂಥರ್, ಮ್ಯಾಚುರೇಷನ್ ಆಫ್ ಆಂಥರ್ ಏನತ್ತದ ಇಟ್ ವಿಲ್ ಗೆಟ್ ಡಿಹೈಡ್ರೇಟ್. ಏನಂತಂದ್ರೆ ಇದು ಡಿಹೈಡ್ರೇಟ್ ಆಗ್ತದ. ಡಿಹೈಡ್ರೇಟ್ ಅಂದ್ರ ಇದು ನೀರಿನಂಶ ಕಳೆದುಕೊಳ್ತದ. ನೀರಿನಂಶ ಕಳ್ಕೊಂಡ್ರೆ ಏನಂತಾರೆ ಇದು ಆಂಥರ್ ಏನತ್ತ ಒಣಗ್ಲಕ್ ಸ್ಟಾರ್ಟ್ ಆಗ್ತದ. ಆಂಥರ್ ಹೆಂಗೆ ಒಣಗ್ಲಕ್ ಸ್ಟಾರ್ಟ್ ಆಗ್ತದ? ಇವು 4 ಸೆಲ್ ಇದ್ದು ನೋಡ್ರಿ, 4 ಸೆಲ್ ಇದ್ದು ಏನತ್ತವ ಎಲ್ಲ ಸಪರೇಟ್ ಆಗ್ಬಿಡ್ತಾವ. ಸೊ ವೆನ್ ಆಂಥರ್ ಗೆಟ್ಸ್ ಮ್ಯಾಚೂರ್ ಇಟ್ ವಿಲ್ ಗೆಟ್ ಡಿಹೈಡ್ರೇಟ್ ಅಂಡ್ this anther will get shrunken and this will helps in the release of pollen grains. ಇವೇನತ್ತಂದ್ರ ನೆಕ್ಸ್ಟ್ ಏನತ್ತವ ಮ್ಯಾಚೂರ್ ಆದ ಡಿಹೈಡ್ರೇಷನ್ ಆಗ್ತ ನೋಡ್ರಿ. ಅವಾಗ ಏನತ್ತಂದ್ರ ಇವು ಸೆಲ್ನು ಹಂಗೆ ಡೆವಲಪ್ ಆಗ್ತಿರ್ತಾವ. ಇವು ಸೆಲ್ ಡೆವಲಪ್ ಆಗೋ ಟೈಮಿಗೆ ಏನಾಗ್ತಿಲ್ಲಿ ಇಲ್ಲಿ ಒಂದು ಲೇಯರ್ ಅದ ನೋಡ್ರಿ. ಇಲ್ಲಿ ಯಾವ ಲೇಯರ್ ಅದ ನಿಮಗೆ ಗೊತ್ತಿರ್ಬೋದು. ನಾ ಲೇಯರ್ ಹೇಳ್ದ ಇನ್ನರ್ ಮೋಸ್ಟ್ ಲೇಯರ್ ಟಪೆಟಲ್ ಸೆಲ್ ಅಂತ ಹೇಳ್ದ. ಈ ಟಪೆಟಲ್ ಸೆಲ್ ಹೆಂಗಿರ್ತಂದ್ರ ಒಂದು ಟ್ಯೂಬ್ ಇದ್ದಂಗೆ ಇರ್ತೀರಿ. ಇದು ಈ ಟ್ಯೂಬ್ ಒಳಗ ಸುತ್ತಮುತ್ತ ಏನದ ಬಾಯಿ ಇದ್ದಂಗ. ಈ ಬಾಯಿ ಸುತ್ತಮುತ್ತ ಕಲ್ಲುಗಳಿಂದ ಕಟ್ಟಿರ್ತಾರ ನೋಡ್ರಿ ಒಂದು ಬಾಯಿ. ಆ ಕಲ್ಲುಗಳಿಗೆ ಏನಂದ್ರೆ ನೀವು ಟಪೆಟಲ್ ಸೆಲ್ಸ್ ಅನ್ಬೋದು. ಆ ಬಾಯಿ ಒಳಗಿರೋದು ನೀರ್ ನೋಡ್ರಿ, ಆ ನೀರ್ಗಳು ಎದರಿಂದ ಫಿಲ್ ಮಾಡ್ತೀರಿ ನೀವು? ಗೋಲಿಗಳಿಂದ ಫಿಲ್ ಮಾಡ್ರಿ. ಆ ಗೋಲಿಗಳು ಏನಾವಂದ್ರ ಮೈಕ್ರೋಸ್ಪೋರ್ಸ್. ಆ ಗೋಲಿಗಳು 4 ನಿಂತ ಜೋಡಣೆ ಆಗ್ಯಾವ ಅಂತ ತಿಳ್ಕೊರಿ.
ಈಗ ಅವ್ ನಾಲ್ಕು ಜೋಡಣೆ ಆಗ್ಯಾವ ರೈಟ್. ಹೆಂಗ ಆ ಬಾಯಿ ಒಣಗ್ಲಕ್ ಸ್ಟಾರ್ಟ್ ಮಾಡ್ತದ ಹಂಗಾಗಿ ಏನತ್ತಂದ್ರ ಅವ್ ನಾಲ್ಕು ಜೋಡಿಯಾಗಿ ನೋಡ್ರಿ ಮೈಕ್ರೋಸ್ಪೋರ್ ಟೆಟ್ರಾಡ್ ಅವೇನತ್ತಂದ್ರ ಸಪರೇಟ್ ಆಗಲಕ್ ಸ್ಟಾರ್ಟ್ ಆತವ. ಸಪರೇಟ್ ಆಗಿ ಏನ್ ಫಾರ್ಮೇಶನ್ ಆತಂದ್ರ ಸಪರೇಟ್ ಆಗಿ ಏನತ್ತಂದ್ರ ಪೋಲೆನ್ ಗ್ರೇನ್ಸ್ ಆಗಿ ಡೆವಲಪ್ ಆಗ್ತಾವ. ಬಂತ ನೋಡ್ರಿ ಪೋಲೆನ್ ಗ್ರೇನ್ ಹೆಂಗ್ ಬಂತು ನೋಡ್ರಿ. ಮೈಕ್ರೋಸ್ಪೊರೆಂಜಿಯಂ ಇತ್ತು. ಮೈಕ್ರೋಸ್ಪೊರೆಂಜಿಯಂ ಒಳಗೆ ಏನಿತ್ತು ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಸೆಲ್ಸ್ ಇದ್ದವು. ಆ ಕಾಂಪ್ಯಾಕ್ಟ್ಲಿ ಅರೇಂಜ್ ಸೆಲ್ಸ್ ಏನಂದೇವು ಸ್ಪೋರೋಜಿನಸ್ ಟಿಶ್ಯೂ ಅಂದೆವು. ಸ್ಪೋರೋಜಿನಸ್ ಟಿಶ್ಯೂ ಎದ್ರಿಂದ ಫಾರ್ಮೇಶನ್ ಆಯ್ತು ಸ್ಪೋರೋಜಿನಸ್ ಸೆಲ್ಸ್ ಇನ್ ಫಾರ್ಮೇಶನ್. ಅದು ಪ್ರತಿ ಒಂದು ಸ್ಪೋರೋಜಿನಸ್ ಸೆಲ್ಸ್ ಏನ್ ಕೆಪಾಸಿಟಿ ಆದ್ರಿ ಮೈಕ್ರೋಸ್ಪೋರ್ ಮದರ್ ಸೆಲ್ ಆರ್ ಪೋಲೆನ್ ಮದರ್ ಸೆಲ್ ಆಗದ್ ಕೆಪಾಸಿಟಿ ಅದ. ಇದೇನತ್ರಿ ಮಿಯೋಸಿಸ್ ಡಿವಿಷನ್ ಒಳಗೆ ಹೋಗ್ತದ. ಮಿಯೋಸ್ ಆದ್ಮೇಲೆ 4 ಸೆಲ್ ಫಾರ್ಮೇಶನ್ ಮಾಡ್ತಾವ ಅಂತೀವಿ ನಾವು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತೀವಿ. ಮೈಕ್ರೋಸ್ಪೋರ್ ಟೆಟ್ರಾಡ್ ಆದ್ಮೇಲೆ ಅಂತವ ಹೆಂಗ್ ಆಂಥರ್ಡ್ ಮ್ಯಾಚುರೇಷನ್ ಆಗ್ತದ ಮತ್ತೆ ಡಿಹೈಡ್ರೇಷನ್ ಆಗ್ತದ. ಅವಾಗ ಇವ್ 4 ಮೈಕ್ರೋಸ್ಪೋರ್ ಇರ್ತಾವ ಸಪರೇಟ್ ದೇ ಗೆಟ್ ಸಪರೇಟ್ ಫ್ರಮ್ ಈಚ್ ಅದರ್. ಏನತ್ತವ 4 ಸಪರೇಟ್ ಆಗಿ ಏನತ್ತಂದ್ರ ನೆಕ್ಸ್ಟ್ ದೇ ವಿಲ್ leads in the formation of pollen grain. So next pollen grain structure odamant. Wait. Don't forget to like, share and subscribe. So if you have any doubts regarding this topic, let me know in the comments. Thank you for watching.